ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಅಷ್ಟೋ ಕನ್ನಡಿಗ. ನೋಡಿ, ಈ ಒಂದು ಚಾಟನ ವಿಶೇಷ ನೋಡೋಣ ಬನ್ನಿ. ಇದು ಮಿಥುನ ಲಗ್ನ, ಲಗ್ನಾಧಿಪತಿ ಬುಧ ಬಂದು ಎಸ್ 5ನೇ ಮನೆಯಲ್ಲಿರುವಂಥದ್ದನ್ನು ಕಾಣ್ತಾ ಇದ್ದೀವಿ. ಅತ್ಯಂತ ಉತ್ತಮ ತ್ರಿಕೋನದಲ್ಲಿರುವಂಥದ್ದು. ಸೊ 5ನೇ ಮನೆ ಅಧಿಪತಿ ಸಹ 5ನೇ ಮನೆ ಇರುವಂಥದ್ದು ತುಂಬ ಉತ್ತಮವಾದಂಥ ಚಿಹ್ನೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಸೂರ್ಯ ನೀಚಭಂಗ ರಾಜಯೋಗವನ್ನು ಹೊಂದಿರೋದು ಕಾಣ್ತೀವಿ. ಯಾಕಂದರೆ ಶುಕ್ರನ ಮನೆಯಲ್ಲಿರೋದು, ಶುಕ್ರ ಸ್ವಸ್ಥಾನದಲ್ಲಿರೋದ್ರಿಂದ ನೀಚಭಂಗ ರಾಜಯೋಗವನ್ನು ಉಂಟು ಮಾಡುತ್ತೆ ಅಂತ ಹೇಳ್ಬೋದು. ಮತ್ತು ಬಂದು 8ನೇ ಮನೆಯಲ್ಲಿ ಶನಿ ಉತ್ತಮ ಅಂತ ಹೇಳ್ಬೋದು. ಮತ್ತು ಈ 9ನೇ ಮನೆಯಲ್ಲಿ ಗುರು ಅತ್ಯುತ್ತಮ. ಒಂದು ಚಂದ್ರ ಬಂದು 10ನೇ ಮನೆಯಲ್ಲಿರುವಂಥದ್ದು. ಇಲ್ಲಿ ನೋಡಿ, ಮಂಗಳ ಡೆಬಿಲಿಟೇಷನನ್ನು ಹೊಂದಿರೋದನ್ನು ಕಾಣ್ತಿದ್ವಿ. ಅಂದರೆ ಮಂಗಳ ಇಲ್ಲಿ ಒಂದು ಅತ್ಯಂತ ಒಂದು ನೀಚ ಸ್ಥಾನದಲ್ಲಿರುವಂಥದ್ದನ್ನು ಕಾಣ್ತಾ ಇದ್ದೀವಿ. ಆದರೆ ಚಂದ್ರ ಕೇಂದ್ರದಲ್ಲಿರೋದ್ರಿಂದ, ಕೇಂದ್ರದಲ್ಲಿರೋದ್ರಿಂದ ಇದು ಸಹ ನೀಚಭಂಗ ರಾಜಯೋಗವನ್ನು ಪಡೆಯುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಉತ್ತಮ ಅಂತ ಹೇಳ್ಬೋದು. ಇನ್ನು ಚಾರ್ಟು ಮೇಲ್ನೋಟಕ್ಕೆ ಅತ್ಯಂತ ಉತ್ತಮವಾಗಿದೆ, ಯಾವುದೇ ದೋಷಗಳು ಇಲ್ಲ ಅಂತ ಹೇಳ್ಬೋದು. ಮತ್ತು ನೋಡೋಣ ಬನ್ನಿ, ಈ ಒಂದು ದಶಾಭುಕ್ತಿ ಯಾವ್ದು ನಡೀತಾ ಇದೆ ಅಂತ. ಇಲ್ಲಿ ದಶಾಭುಕ್ತಿ ವಿಚಾರಕ್ಕೆ ಬಂದಾಗ 2022ರಿಂದ 40ರವರೆಗೆ ರಾಹು ದಿಶೆ ನಡೀತಾ ಇರೋದನ್ನು ಕಾಣಿಸುತ್ತೆ. ರಾಹು ದಿಶೆಯಲ್ಲಿ ರಾಹು ಭುಕ್ತಿ ನಡೀತಿರೋದನ್ನು ಕಾಣಿಸುತ್ತೆ. ಸೊ ರಾಹು ದಶೆಯಲ್ಲಿ ರಾಹು ಭುಕ್ತಿ ಹೇಗಿದೆ ಅಂತ ನೋಡೋಣ ಬನ್ನಿ. ರಾಹು ಯಾವ ನಕ್ಷತ್ರದಲ್ಲಿ ಇರೋವಂಥದ್ದನ್ನು ಕಾಣ್ತೀವಿ. ರಾಹು ಬಂದು ಶನಿ ನಕ್ಷತ್ರದಲ್ಲಿರುವಂಥದ್ದು. ಸೊ ಶನಿ ಬಂದು ಚಂದ್ರ ನಕ್ಷತ್ರದಲ್ಲಿರುವಂಥದ್ದು. ರಾಹು ನೋಡಿ, ರಾಹು ಶನಿ ನಕ್ಷತ್ರದಲ್ಲಿರುವಂಥದ್ದು 8. ಇಲ್ಲಿ 2ನ್ನು ಆ್ಯಕ್ಟಿವೇಟ್ ಮಾಡ್ತಾ ಇದೆ ಮತ್ತು 8ನ್ನು ಆ್ಯಕ್ಟಿವೇಟ್ ಮಾಡ್ತಾ ಇದೆ. ಹಾಗೆಯೇ 10ನೇ ಮನೆಯನ್ನು ಸಹ ಆ್ಯಕ್ಟಿವೇಟ್ ಮಾಡ್ತಾ ಇರೋದನ್ನು ಕಾಣಿಸುತ್ತೆ. ಯಾಕಂದರೆ ರಾಹು ಯಾವ ಒಂದು ಮನೆಯಲ್ಲಿ ಕೂತಿರ್ತಾನೆ ಆ ಫಲವನ್ನು ಕೊಡ್ತಾನೆ, ಹಾಗೆ ಯಾವ ನಕ್ಷತ್ರದಲ್ಲಿ ಕೂತಿರ್ತಾನೆ ಆ ಫಲವನ್ನು ಕೊಡ್ತಾನೆ ಅಂತ ಹೇಳ್ಬೋದು. ರಾಹು ಬಂದು ಶನಿ ನಕ್ಷತ್ರದಲ್ಲಿ ಕೂತಿರೋದ್ರಿಂದ ಈ ಮನೆ ಮತ್ತು ಈ ಮನೆಯನ್ನು ಆ್ಯಕ್ಟಿವೇಟ್ ಮಾಡ್ತಾನೆ, ಹಾಗೆ ಈ 2 ಮನೆಗಳನ್ನು ಆ್ಯಕ್ಟಿವೇಟ್ ಮಾಡ್ತಾನೆ. ಯಾಕಂದರೆ ಚಂದ್ರ ರೂಲ್ ಮಾಡ್ತಾ ಇರೋದ್ರಿಂದ. ಇಲ್ಲಿ 7, 8, 9ನೇ ಮನೆ ಪ್ಲಸ್ 2ನೇ ಮನೆ ಆ್ಯಕ್ಟಿವೇಟ್ ಆಗ್ತಾ ಇರೋದನ್ನು ಕಾಣಿಸುತ್ತೆ. ಸೊ ಹೀಗಿದ್ದಾಗ ವ್ಯಕ್ತಿಯ ಫೈನಾನ್ಷಿಯಲ್ ಕಂಡೀಷನ್ ಹೇಗಿರುತ್ತೆ ಅನ್ನೋದನ್ನು ಇಲ್ಲಿ ಕೇಳಿದ್ದಾರೆ. ಫೈನಾನ್ಷಿಯಲ್ ಕಂಡೀಷನ್ 2ನೇ ಮನೆ ಉತ್ತಮ ಅಂತ ಹೇಳ್ಬೋದು. ಮತ್ತು ರಾಹು ಈ ಒಂದು 2ನೇ ಮನೆ ಅಧಿಪತಿ 10ನೇ ಮನೆಯಲ್ಲಿ ಕೂತಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಏನೂ ತೊಂದರೆ ಇಲ್ಲ ಅಂತ ಹೇಳ್ಬೋದು. ಮತ್ತು 8ನೇ ಮನೆ ಆ್ಯಕ್ಟಿವೇಟ್ ಆಗಿರೋದ್ರಿಂದ ಸ್ವಲ್ಪ ನೋವಿನ ವಿಚಾರಗಳು, ಕೆಲವು ಟೈಮು ಇದ್ದಕ್ಕಿದ್ದಂಗೆ ಅಡಚಣೆ ಉಂಟಾಗೋದು, ಅಂದರೆ ಅನ್ಸರ್ಟಿನಿಟೀಸ್ ಕಾಡ್ತಾ ಇರುತ್ತೆ. ಅಂದರೆ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವು ಟೈಮ್ ಸಡನ್ ಏನಾದರೂ ಆಗುತ್ತೆ. ಸೊ ಕೆಲವು ಟೈಮ್ ನಿಂತೋಗುತ್ತೆ ಕೆಲಸಗಳು, ಎಷ್ಟೋ ದಿನ ಆದರೂ ನಡೆಯೋದಿಲ್ಲ. ಕೆಲವು ಟೈಮು ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ಹೀಗೆ ಅನ್ಸರ್ಟಿನಿಟೀಸ್ ಕಾಡ್ತಾ ಇರುತ್ತೆ ಅಂತ ಹೇಳ್ಬೋದು. ಉಳಿದಂತೆ ಯಾವುದೇ ಸಮಸ್ಯೆಗಳು ಇಲ್ಲ ಅಂತ ಹೇಳ್ಬೋದು. ರಾಹು ದಶೆ ಸುಮಾರು 20 ವರ್ಷಗಳ ಕಾಲ ಇರೋದ್ರಿಂದ 2 ಮತ್ತು 8ನೇ ಮನೆ ಆ್ಯಕ್ಟಿವೇಟ್ ಆಗಿರೋದ್ರಿಂದ ಸ್ವಲ್ಪ ಹೆಲ್ತ್ ರಿಲೇಟೆಡ್ ವಿಚಾರಗಳನ್ನು ಸ್ವಲ್ಪ ಕಾಣ್ತಾ ಇದೆ. ಸೊ ಹೆಲ್ತನ್ನು ಸ್ವಲ್ಪ ಫಿಟ್ಟಾಗಿ ಇಟ್ಕೊಳ್ಳಿ ಅಂತ ಹೇಳ್ಬೋದು. ಉಳಿದಂತೆ ಏನಾದರೂ ರೆಮಿಡಿ ಮಾಡಬೇಕು ಅಂದರೆ ನೀವು ಒಂದು ಕೆಲಸ ಮಾಡಿ. ಏನಂದರೆ ರೆಮಿಡಿ ಅಂದರೆ ಇಲ್ಲಿ ಶನಿಗೆ ಸಂಬಂಧಪಟ್ಟಂಥ ರೆಮಿಡಿಗಳನ್ನು ಮಾಡಿ 8ನೇ ಮನೆಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ. ಯಾಕಂದರೆ ರಾಹು ಬಂದು ಶನಿ ಬಂದು 8ನೇ ಮನೆಯಲ್ಲಿ ಸ್ವಸ್ಥಾನದಲ್ಲಿ ಕೂತಿರೋದ್ರಿಂದ ಅಂಥ ಸಮಸ್ಯೆ ಇಲ್ಲ. ಆದರೆ ಕೇತುವಿನ ಒಟ್ಟಿಗೆ ಕೂತಿರೋದು ಸ್ವಲ್ಪ ತೊಂದರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಕೇತುವಿಗೂ ಸಹ ಗಣೇಶನ ಪೂಜೆಯನ್ನು ಮಾಡಿ, ಶನಿಗೆ ನೀವು ಆಂಜನೇಯನ ಪೂಜೆಯನ್ನು ಮಾಡಿ ಪ್ರತಿ ಶನಿವಾರ ಅಥವಾ ಮಂಗಳವಾರ ಈ ಒಂದು ತಪ್ಪದೆ ಮಾಡೋದ್ರಿಂದ ನಿಮ್ಮ ಜೀವನ ಬಹಳ ಉತ್ತಮವಾಗಿರುತ್ತೆ, ಅದ್ಭುತವಾಗಿರುತ್ತೆ, ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ಬೋದು. ಸೊ ನಿಮ್ಮ ಲಗ್ನಾಧಿಪತಿ ತ್ರಿಕೋನದಲ್ಲಿ ಕೂತಿರೋದ್ರಿಂದ ನಿಮಗೆ ಎಂಥ ಕಷ್ಟಗಳು ಬಂದರೂ ಅದು ಪರಿಹಾರ ಆಗ್ತವೆ. ಉತ್ತಮವಾದಂಥ ಅಂದರೆ ತುಂಬ ಜಾಯ್ಫುಲ್ ಆದಂಥ ಮೂಡ್ ಇರುತ್ತೆ ಯಾವಾಗಲೂ. ಎಂಥ ಕಷ್ಟಗಳೇ ಬಂದರೂ ಕುಗ್ಗೋದಿಲ್ಲ ನೀವು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್.
ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.